ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿರೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಳಿ ಮಾಧ್ಯಮದವರು ನಾವು ಪ್ರಶ್ನೆ ಮಾಡಿದಾಗ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಗೊತ್ತಾ? ಹೋಗ್ಲಿ ಬಿಡಿ ಪಾಪ, ನನ್ನನ್ನು ಕರೆದ್ರು ನಾನು ಹೋಗ್ತೀನಿ, ಹೈಕಮಾಂಡ್ ಏನಾದರೂ ಬನ್ನಿ ಅಂತ ಹೇಳಿದರೆ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆಗೆ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ನನ್ನನ್ನು ದೆಹಲಿಗೆ ಕರೆದಿಲ್ಲ, ಕರೆದ್ರೆ ನಾನು ಹೋಗ್ತೀನಿ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ. ಕೆ.ಸಿ. ವೇಣುಗೋಪಾಲ್ ಜೊತೆಯಲ್ಲಿ ಲಂಚ್ ಮೀಟಿಂಗ್. ಈ ಮೀಟಿಂಗ್ಗೆ ಸಿದ್ದರಾಮಯ್ಯನವರು ಆಗಮಿಸಿದಾಗ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹಿಂಗಂತೇಳಿ ಹೇಳಿದ್ದಾರೆ. ಭೇಟಿಯಾಗಿದ್ವಲ್ಲ, ರಾಜಕೀಯ ಮಾತಾಡಲಿಲ್ಲ. ಇಲ್ಲ 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 ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಹೋಗ್ತಾ ಇಲ್ಲ, ಕರೆದ್ರೆ ಹೋಗ್ತೀನಿ. ಹಾಗಿದ್ರೆ ವೇಣುಗೋಪಾಲ್ ಹೇಳ್ತಿದ್ರಲ್ವಾ, ಕರೆದಿಲ್ಲ ನನಗೆ. ಭೇಟಿಯಾಗಿದ್ವಲ್ಲ, ರಾಜಕೀಯ ಮಾತಾಡಲಿಲ್ಲ. ಇಲ್ಲ 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 ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಹೋಗ್ತಾ ಇಲ್ಲ, ಕರೆದ್ರೆ ಹೋಗ್ತೀನಿ. ಹಾಗಿದ್ರೆ ವೇಣುಗೋಪಾಲ್ ಹೇಳ್ತಿದ್ರಲ್ವಾ, ಕರೆದಿಲ್ಲ ನನಗೆ. ಭೇಟಿಯಾಗಿದ್ವಲ್ಲ, ರಾಜಕೀಯ ಮಾತಾಡಲಿಲ್ಲ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿರೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಳಿ ಮಾಧ್ಯಮದವರು ನಾವು ಪ್ರಶ್ನೆ ಮಾಡಿದಾಗ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಗೊತ್ತಾ? ಹೋಗ್ಲಿ ಬಿಡಿ ಪಾಪ, ನನ್ನನ್ನು ಕರೆದ್ರು ನಾನು ಹೋಗ್ತೀನಿ, ಹೈಕಮಾಂಡ್ ಏನಾದರೂ ಬನ್ನಿ ಅಂತ ಹೇಳಿದರೆ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆಗೆ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ನನ್ನನ್ನು ದೆಹಲಿಗೆ ಕರೆದಿಲ್ಲ, ಕರೆದ್ರೆ ನಾನು ಹೋಗ್ತೀನಿ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ. ಕೆ.ಸಿ. ವೇಣುಗೋಪಾಲ್ ಜೊತೆಯಲ್ಲಿ ಲಂಚ್ ಮೀಟಿಂಗ್. ಈ ಮೀಟಿಂಗ್ಗೆ ಸಿದ್ದರಾಮಯ್ಯನವರು ಆಗಮಿಸಿದಾಗ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹಿಂಗಂತೇಳಿ ಹೇಳಿದ್ದಾರೆ. ಭೇಟಿಯಾಗಿದ್ವಲ್ಲ, ರಾಜಕೀಯ ಮಾತಾಡಲಿಲ್ಲ. ಇಲ್ಲ 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 ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಹೋಗ್ತಾ ಇಲ್ಲ, ಕರೆದ್ರೆ ಹೋಗ್ತೀನಿ. ಹಾಗಿದ್ರೆ ವೇಣುಗೋಪಾಲ್ ಹೇಳ್ತಿದ್ರಲ್ವಾ, ಕರೆದಿಲ್ಲ ನನಗೆ. ಭೇಟಿಯಾಗಿದ್ವಲ್ಲ, ರಾಜಕೀಯ ಮಾತಾಡಲಿಲ್ಲ. ಇಲ್ಲ 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 ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನಾನು ಹೋಗಲ್ಲ. ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಹೋಗ್ತಾ ಇಲ್ಲ, ಕರೆದ್ರೆ ಹೋಗ್ತೀನಿ. ಹಾಗಿದ್ರೆ ವೇಣುಗೋಪಾಲ್ ಹೇಳ್ತಿದ್ರಲ್ವಾ, ಕರೆದಿಲ್ಲ ನನಗೆ. ಭೇಟಿಯಾಗಿದ್ವಲ್ಲ, ರಾಜಕೀಯ ಮಾತಾಡಲಿಲ್ಲ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿರೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಳಿ ಮಾಧ್ಯಮದವರು ನಾವು ಪ್ರಶ್ನೆ ಮಾಡಿದಾಗ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಗೊತ್ತಾ? ಹೋಗ್ಲಿ ಬಿಡಿ ಪಾಪ, ನನ್ನನ್ನು ಕರೆದ್ರು ನಾನು ಹೋಗ್ತೀನಿ, ಹೈಕಮಾಂಡ್ ಏನಾದರೂ ಬನ್ನಿ ಅಂತ ಹೇಳಿದರೆ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆಗೆ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ನನ್ನನ್ನು ದೆಹಲಿಗೆ ಕರೆದಿಲ್ಲ, ಕರೆದ್ರೆ ನಾನು ಹೋಗ್ತೀನಿ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ. ಕೆ.ಸಿ. ವೇಣುಗೋಪಾಲ್ ಜೊತೆಯಲ್ಲಿ ಲಂಚ್ ಮೀಟಿಂಗ್. ಈ ಮೀಟಿಂಗ್ಗೆ ಸಿದ್ದರಾಮಯ್ಯನವರು ಆಗಮಿಸಿದಾಗ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹಿಂಗಂತೇಳಿ ಹೇಳಿದ್ದಾರೆ.
ವೇಣುಗೋಪಾಲ್ ಭೇಟಿಯಾಗಿದೆ ಸರ್ ಇವತ್ತು. ಭೇಟಿ ಆಗಿದ್ವಲ್ಲ, ರಾಜಕೀಯದಿಂದ ನೀವು ಇಲ್ಲಿ ರಾಜಕೀಯ ಮಾತಾಡಲಿಲ್ಲ. ರಾಜಕಾರಣ ಚರ್ಚೆ ಆಗಿದೆ. ಅಲ್ಲ ಈಗ ವರದಿ ಕೊಟ್ಟಿದ್ದಾರೆ ಹಾಗೆ ಹೀಗೆ. ಇಲ್ಲ ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್. ಹಾ? ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ 3 ಗಂಟೆಗೆ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನೀವೆಲ್ಲ ಹೋಗ್ತೀರಾ ಸರ್ ಅಂತ? ನಾನು ಹೋಗಲ್ಲ. ಸರ್ ಇವತ್ತು ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಹೋಗ್ತಾ ಇಲ್ಲ, ಕರೆದ್ರೆ ಹೋಗ್ತೀನಿ. ಹಾಗಿದ್ರೆ ವೇಣುಗೋಪಾಲ್ ಹೇಳ್ತಿದ್ರಲ್ವಾ, ಹಾ? ಕರೆದಿಲ್ಲ ನನಗೆ. ವೇಣುಗೋಪಾಲ್ ಭೇಟಿಯಾಗಿದೆ ಸರ್ ಇವತ್ತು. ಭೇಟಿ ಆಗಿದ್ವಲ್ಲ, ರಾಜಕೀಯದಿಂದ ನೀವು ಇಲ್ಲಿ ರಾಜಕೀಯ ಮಾತಾಡಲಿಲ್ಲ. ರಾಜಕಾರಣ ಚರ್ಚೆ ಆಗಿದೆ. ಅಲ್ಲ ಈಗ ವರದಿ ಕೊಟ್ಟಿದ್ದಾರೆ ಹಾಗೆ ಹೀಗೆ. ಇಲ್ಲ ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್. ಹಾ? ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ 3 ಗಂಟೆಗೆ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನೀವೆಲ್ಲ ಹೋಗ್ತೀರಾ ಸರ್ ಅಂತ? ನಾನು ಹೋಗಲ್ಲ. ಸರ್ ಇವತ್ತು ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಹೋಗ್ತಾ ಇಲ್ಲ, ಕರೆದ್ರೆ ಹೋಗ್ತೀನಿ. ಹಾಗಿದ್ರೆ ವೇಣುಗೋಪಾಲ್ ಹೇಳ್ತಿದ್ರಲ್ವಾ, ಹಾ? ಕರೆದಿಲ್ಲ ನನಗೆ. ವೇಣುಗೋಪಾಲ್ ಭೇಟಿಯಾಗಿದೆ ಸರ್ ಇವತ್ತು. ಭೇಟಿ ಆಗಿದ್ವಲ್ಲ, ರಾಜಕೀಯದಿಂದ ನೀವು ಇಲ್ಲಿ ರಾಜಕೀಯ ಮಾತಾಡಲಿಲ್ಲ. ರಾಜಕಾರಣ ಚರ್ಚೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿರೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಬಳಿ ಮಾಧ್ಯಮದವರು ನಾವು ಪ್ರಶ್ನೆ ಮಾಡಿದಾಗ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಗೊತ್ತಾ? ಹೋಗ್ಲಿ ಬಿಡಿ ಪಾಪ, ನನ್ನನ್ನು ಕರೆದ್ರು ನಾನು ಹೋಗ್ತೀನಿ, ಹೈಕಮಾಂಡ್ ಏನಾದರೂ ಬನ್ನಿ ಅಂತೇಳಿ ಹೇಳಿದರೆ ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆಗೆ ರಿಯಾಕ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ನನ್ನನ್ನೂ ದೆಹಲಿಗೆ ಕರೆದಿಲ್ಲ, ಕರೆದ್ರೆ ನಾನು ಹೋಗ್ತೀನಿ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ. ಕೆ ಸಿ ವೇಣುಗೋಪಾಲ್ ಜೊತೆಯಲ್ಲಿ ಲಂಚ್ ಮೀಟಿಂಗ್, ಈ ಮೀಟಿಂಗ್ಗೆ ಸಿದ್ದರಾಮಯ್ಯನವರು ಆಗಮಿಸಿದಾಗ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಹಿಂಗಂತೇಳಿ ಹೇಳಿದ್ದಾರೆ. ವೇಣುಗೋಪಾಲ್ ಭೇಟಿಯಾಗಿದೆ ಸರ್ ಇವತ್ತು. ಭೇಟಿ ಆಗಿದ್ವಲ್ಲ, ರಾಜಕೀಯದಿಂದ ನೀವು ಇಲ್ಲಿ ರಾಜಕೀಯ ಮಾತಾಡಲಿಲ್ಲ. ರಾಜಕಾರಣ ಚರ್ಚೆ ಆಗಿದೆ. ಅಲ್ಲ ಈಗ ವರದಿ ಕೊಟ್ಟಿದ್ದಾರೆ ಹಾಗೆ ಹೀಗೆ. ಇಲ್ಲ ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್. ಹಾ? ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ 3 ಗಂಟೆಗೆ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನೀವೆಲ್ಲ ಹೋಗ್ತೀರಾ ಸರ್ ಅಂತ? ನಾನು ಹೋಗಲ್ಲ. ಸರ್ ಇವತ್ತು ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಹೋಗ್ತಾ ಇಲ್ಲ, ಕರೆದ್ರೆ ಹೋಗ್ತೀನಿ. ಹಾಗಿದ್ರೆ ವೇಣುಗೋಪಾಲ್ ಹೇಳ್ತಿದ್ರಲ್ವಾ, ಹಾ? ಕರೆದಿಲ್ಲ ನನಗೆ. ವೇಣುಗೋಪಾಲ್ ಭೇಟಿಯಾಗಿದೆ ಸರ್ ಇವತ್ತು. ಭೇಟಿ ಆಗಿದ್ವಲ್ಲ, ರಾಜಕೀಯದಿಂದ ನೀವು ಇಲ್ಲಿ ರಾಜಕೀಯ ಮಾತಾಡಲಿಲ್ಲ. ರಾಜಕಾರಣ ಚರ್ಚೆ ಆಗಿದೆ. ಅಲ್ಲ ಈಗ ವರದಿ ಕೊಟ್ಟಿದ್ದಾರೆ ಹಾಗೆ ಹೀಗೆ. ಇಲ್ಲ ರಾಜಕೀಯ ಚರ್ಚೆನೆ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಸರ್. ಹಾ? ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ 3 ಗಂಟೆಗೆ. ಹೋಗ್ಲಿ ಪಾಪ, ಬೇಡ ಅಂತಂದವ್ರು ಯಾರು? ನೀವೆಲ್ಲ ಹೋಗ್ತೀರಾ ಸರ್ ಅಂತ? ನಾನು ಹೋಗಲ್ಲ. ಸರ್ ಇವತ್ತು ನಾ ಕರೆದ್ರೆ ಮಾತ್ರ ಹೋಗ್ತೀನಿ. ನಾನು ಹೋಗ್ತಾ ಇಲ್ಲ, ಕರೆದ್ರೆ ಹೋಗ್ತೀನಿ. ಹಾಗಿದ್ರೆ ವೇಣುಗೋಪಾಲ್ ಹೇಳ್ತಿದ್ರಲ್ವಾ, ಹಾ? ಕರೆದಿಲ್ಲ ನನಗೆ. ವೇಣುಗೋಪಾಲ್ ಭೇಟಿಯಾಗಿದೆ ಸರ್ ಇವತ್ತು. ಭೇಟಿ ಆಗಿದ್ವಲ್ಲ, ರಾಜಕೀಯದಿಂದ ನೀವು ಇಲ್ಲಿ ರಾಜಕೀಯ ಮಾತಾಡಲಿಲ್ಲ. ರಾಜಕಾರಣ